ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕಾಡ್ತಾ ಇರುವ ಕಟ್ಟಕಡೆಯ ಪ್ರಶ್ನೆ ಅಂದ್ರೆ ಪ್ರಜ್ವಲ್ ಎಲ್ಲಿ ಅಂತೇಳಿ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ 4ರ ತನಕ ಆರೋಪಿ ಪ್ರಜ್ವಲ್ ವೀಸಾ ವ್ಯಾಲಿಡಿಟಿ ಇದೆ. ಶಾಂಘೈನ್ ವೀಸಾ ಅವಧಿ ಮುಗಿಯುವ ತನಕವೂ ಕೂಡ ಬರಲ್ವ ರಾಜ್ಯಕ್ಕೆ ಪ್ರಜ್ವಲ್ ಅನ್ನುವಂತಹ ಪ್ರಶ್ನೆ ಈ ಮೂಲಕ ಮುನ್ನೆಲೆಗೆ ಬಂದಿದೆ. ಅದಕ್ಕೂ ಮುನ್ನವೇ ವಾಪಸ್ ಆಗಿ ತನಿಖೆಯನ್ನ ಎದುರಿಸ್ತಾರ ಪ್ರಜ್ವಲ್. ಯುರೋಪಿಯನ್ ದೇಶಗಳಲ್ಲಿ ಪ್ರಜ್ವಲ್ ಇರುವ ಬಗ್ಗೆ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇದೆ. ಬಟ್ ಲುಕ್ಔಟ್ ನೋಟಿಸ್ ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾದರೂ ಕೂಡ ಇಲ್ಲಿಯವರೆಗೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವ ದೇಶದಲ್ಲಿದ್ದಾರೆ, ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಈ ಶಾಂಘೈನ್ ವೀಸಾದ ಅವಧಿ ಮುಗಿಯುವವರೆಗೂ ಕೂಡ, ವ್ಯಾಲಿಡಿಟಿ ಎಂಡ್ ಆಗುವವರೆಗೂ ಕೂಡ ಅವರು ದೇಶಕ್ಕೆ ರಿಟರ್ನ್ ಆಗುವ, ತನಿಖೆಯನ್ನ ಎದುರಿಸುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ SIT ಅಧಿಕಾರಿಗಳ ಮುಂದಿನ ನಡೆ ಏನು? ಹೇಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡ್ತಾರೆ, ದೇಶಕ್ಕೆ ವಾಪಸ್ ಕರೆ ತರ್ತಾರೆ? ಅದು ಈಗಿರುವಂತಹ ಮೂಲ ಪ್ರಶ್ನೆ. ಹಾಗಾದ್ರೆ SIT ಅಧಿಕಾರಿಗಳ ಮುಂದಿರುವಂತಹ ಆಪ್ಷನ್ಸ್ ಏನು? ದೇಶಕ್ಕೆ ವಾಪಸ್ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತರುವಂತಹ ನಿಟ್ಟಿನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕಾರಿ 13-14 ದಿನ ಆಯಿತು. ಇಲ್ಲಿಯವರೆಗೂ ಕೂಡ ಅವರ ಸಣ್ಣದೊಂದು ಸುಳಿವು ಕೂಡ ಇಲ್ಲ. 7 ದಿನಗಳ ಕಾಲ ಕಾಲಾವಕಾಶವನ್ನು ಕೇಳಿದ್ರು, ಅದು ಕೂಡ ಮುಗಿತು. ರಾಜ್ಯದಲ್ಲಿ 2ನೇ ಹಂತದ ಚುನಾವಣೆ ಕೂಡ ಮುಗಿತು. ಆದರೂ ಕೂಡ ವಾಪಸ್ ಆಗುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಜರ್ಮನಿಗೆ ಹೋಗಿರುವ ಎಂಟ್ರಿ ಪಾಯಿಂಟ್ ಬಗ್ಗೆ ಮಾತ್ರ ಸದ್ಯಕ್ಕೆ ಮಾಹಿತಿ ಇದೆ. ಅದು ಅವರ ಟಿಕೆಟ್ ಮೂಲಕವಾಗಿ ತೆರಳಿದಂತಹ ಟಿಕೆಟ್ ಏನಿದೆ, ಆ ಟಿಕೆಟ್ನಲ್ಲಿ ನಮೂದಾಗಿದೆ ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದಷ್ಟೇ ಗೊತ್ತು. ಈಗಾಗಲೇ 197 ದೇಶಗಳಲ್ಲಿ ಪ್ರಜ್ವಲ್ಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಅಲರ್ಟ್ ಮಾಡಿದ್ದಾರೆ. ಎಲ್ಲಿ ಮೂವ್ಮೆಂಟ್ ಇದೆ ಹೇಳಿ ಅನ್ನೋದಕ್ಕೋಸ್ಕರ. ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋದ್ರೆ ಮಾತ್ರ ಪಾಸ್ಪೋರ್ಟ್ ಎಂಟ್ರಿ ಆಗುತ್ತೆ. ಸೊ ಬ್ಲೂ ಕಾರ್ನರ್ ನೋಟಿಸ್ ಅಲರ್ಟ್ ಆದಮೇಲೆ ಯಾವುದೇ ದೇಶವನ್ನ ಬಿಡದಿದ್ರೆ ಕಷ್ಟ ಕಷ್ಟ ಕಷ್ಟ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಇರುವ ಸ್ಥಳವನ್ನ ಟ್ರೇಸ್ ಮಾಡಲು ಈಗ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಬಳಿಕ ರೆಡ್ ಕಾರ್ನರ್ ನೋಟಿಸ್ ಪ್ರಕ್ರಿಯೆ. ರೆಡ್ ಕಾರ್ನರ್ ನೋಟಿಸ್ಗೆ ಕೋರ್ಟ್ ಮೂಲಕ ಅನುಮತಿಯನ್ನ ಪಡಿಬೇಕಾಗುತ್ತೆ. ಆ ಪ್ರಕ್ರಿಯೆಗಳಾಗಬೇಕು ಅಂದ್ರೆ ಆರೋಪಿ ವಿರುದ್ಧ ಚಾರ್ಜ್ ಶೀಟ್ ಅಂದ್ರೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಬೇಕು. ಹಾಗಾಗಿ ರೆಡ್ ಕಾರ್ನರ್ ನೋಟಿಸ್ ಪ್ರಕ್ರಿಯೆ ವಿಳಂಬವಾಗುವಂತಹ ಸಾಧ್ಯತೆ. ಅದಕ್ಕಾಗಿಯೇ ಬ್ಲೂ ಕಾರ್ನರ್ ನೋಟಿಸ್ ಮೂಲಕವೇ ಟ್ರೇಸ್ ಅನ್ನ ಮಾಡಲಿಕ್ಕೆ ಈಗ SIT ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ. ಇಲ್ಲ, ಆರೋಪಿ ತಾನಾಗಿಯೇ ಬರುವ ತನಕ ಕಾಯಬೇಕಾದಂತಹ ಪರಿಸ್ಥಿತಿ ಈಗ SIT ಮುಂದೆ ಇರುವಂತಹದ್ದು. ಮತ್ತೊಂದು ಆಪ್ಷನ್ಸ್ ಕೂಡ ಇದೆ. SIT ಬೇರೆ ತಂತ್ರದ ಮೂಲಕ ಆರೋಪಿಯ ಸ್ಥಳವನ್ನು ಜಾಲಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಹಾಗಾಗಿ SIT ಅಧಿಕಾರಿಗಳು ಈಗ ತನಿಖೆಯನ್ನು ಹೇಗೆ ಮಾಡ್ತಾರೆ, ಪ್ರಜ್ವಲ್ ರೇವಣ್ಣ ಅವರನ್ನು ಹೇಗೆ ಕರೆ ತರ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವೀಶ್, ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅಪ್ಸ್ಕ್ಯಾಂಡ್ ಆಗ್ತಾರೆ. 13-14 ದಿನಗಳಾದರೂ ಕೂಡ ಅವರು ದೇಶಕ್ಕೆ ವಾಪಸ್ ಬರುವಂತಹ ಯಾವುದೇ ಸೂಚನೆ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ SIT ಅಧಿಕಾರಿಗಳ ಮುಂದಿರುವಂತಹ ಆಪ್ಷನ್ಸ್ ಏನು? ರೇವಣ್ಣ ಅವರನ್ನು ಅರೆಸ್ಟ್ ಮಾಡುವ ಅಥವಾ ದೇಶಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವರ ವೀಸಾ ವ್ಯಾಲಿಡಿಟಿ ಏನಿದೆ ಅದು ಜೂನ್ 4ರ ತನಕವೂ ಕೂಡ ಇದೆ ಅಂತ ತಿಳಿದು ಬಂದಿದೆ. ಹಾಗಾಗಿ SIT ಅಧಿಕಾರಿಗಳು ಆ ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೋ ಬರಲ್ವೋ ಅನ್ನೋ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅವ್ರನ್ನ ಟ್ರೇಸ್ ಮಾಡೋದಕ್ಕೆ. ಆದರೆ ಪ್ರಮುಖವಾಗಿ 3-4 ದಿನಗಳ ಹಿಂದೆ ಅಷ್ಟೇ ಬ್ಲೂ ಕಾರ್ನರ್ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅದು ಕೇವಲ ಟ್ರೇಸ್ ಮಾಡುತ್ತೆ, ಅಂದರೆ ಆ ವ್ಯಕ್ತಿ ಎಲ್ಲಿದ್ದಾನೆ ಏನು ಅನ್ನೋದನ್ನಷ್ಟೇ. ಆದರೆ ಆತನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರೋದಕ್ಕೆ ಆ ನೋಟಿಸ್ ಪ್ರಕಾರ ಆಗೋದಿಲ್ಲ. ಹಾಗಾಗಿ ಮುಂದಿನ ಪ್ರಕ್ರಿಯೆಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ವಿಳಂಬ ಆಗುತ್ತೆ. ಯಾಕೆಂದರೆ ಆ ಒಂದು ಆರೋಪಿಯ ಬಗ್ಗೆ ಒಂದು ರೀತಿಯಲ್ಲಿ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗುತ್ತೆ, ಕೋರ್ಟ್ನಿಂದ ಅನುಮತಿಯನ್ನು ಪಡಿಬೇಕಾಗುತ್ತೆ. ತದನಂತರ ಆತನನ್ನು ಒಂದು ರೆಡ್ ಕಾರ್ನರ್ ನೋಟಿಸ್ ಮೂಲಕ ಒಂದು ರೀತಿಯಲ್ಲಿ ವಶಕ್ಕೆ ತೆಗೆದುಕೊಂಡು ಬರಬೇಕಾಗುತ್ತೆ. ಹಾಗಾಗಿ ಇದು ವಿಳಂಬ ಆಗ್ತಾ ಇರತಕ್ಕಂಥ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದು ಕಡೆ SIT ಇಂದನೂ ಕೂಡ ಬೇರೆ ಬೇರೆ ರೀತಿಯ ತಂತ್ರಗಳ ಮೂಲಕ, ಅಂದರೆ ಇಲ್ಲಿ ಯಾರನ್ನಾದರೂ ಕೂಡ ಸಂಪರ್ಕ ಮಾಡಿದ್ದಾರೆ ಪ್ರಜ್ವಲ್ಲು, ಅವರ ಸಂಬಂಧಿಕರಾಗಿರ್ಬೋದು, ದೂರದ ಸಂಬಂಧಿಕರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಈ ರೀತಿಯ ಟ್ರೇಸಿಂಗ್ ಕೆಲಸವೂ ಕೂಡ ನಡೀತಾ ಇದೆ. ಅದ್ರ ಸ್ಪಷ್ಟವಾಗಿ ಇನ್ನೂ ಕೂಡ ಯಾವುದೇ ರೀತಿಯ
ಆ ಒಂದು ಮಾಹಿತಿ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಪ್ರಜ್ವಲ್ ಜೂನ್ 4 ತನಕ ಇರೋ ಕಾರಣಕ್ಕೋಸ್ಕರವಾಗಿಯೇ ಅಲ್ಲಿ ತನಕ ಬರ್ತಾರೋ ಬರಲ್ವೋ ಅನ್ನೋ ಒಂದು ಸಂಶಯ ಕೂಡ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಜೊತೆ, ಯಾಕೆಂದ್ರೆ ಸರ್ಕಾರ ಇನ್ನೂ ಕೂಡ ಮಧ್ಯಂತರ ವರದಿಯನ್ನು ಶೀಘ್ರ ಕೊಡಬೇಕು ಅಂತ ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿ ಒಂದು ರೀತಿಯಲ್ಲಿ ರೆಡ್ ಕಾರ್ನರ್ ನೋಟಿಸ್ಗೆ ಮನವಿ ಮಾಡ್ತಾರೋ ಅಥವಾ ಇನ್ನಷ್ಟು ವಿಳಂಬ ಆಗುತ್ತಾ ಕೂಡ ಕಾದ್ ನೋಡ್ಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.